ಸಮಾಜದಲ್ಲಿ ಬಡ ನೀನು ಮಡಗಿದಂಗೆ ಇರೋ ಎನ್ನುವ ಮಾತಿದೆ. ಬಡವರು ಹಾಗೆ ಇದ್ದರೆ ಅವರು ಶಿಕ್ಷಣ ಪಡೆದು ಮುಖ್ಯ ವಾಹಿನಿಗೆ ಬರುವುದಾದರೂ ಹೇಗೆ ಎಂಬ ಪ್ರಶ್ನೆ ಎದುರಾಗುತ್ತದೆ. ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಬಡ ಮಕ್ಕಳು ಶಿಕ್ಷಣ, ವಸತಿ ಮತ್ತು ಊಟದ ಸೌಲಭ್ಯವಿಲ್ಲದೆ ಅನಾಥರಂತೆ ಎಲ್ಲೋ ಅಲೆಯುವ ಪರಿಸ್ಥಿತಿ ಬಂದಿದೆ. ಅಪ್ಪ ಅಮ್ಮ ಇಲ್ಲದೆ ಅನಾಥರಾಗಿರುವ ಮಕ್ಕಳು ಕತ್ತಲ ಬದುಕು ಸಾಗಿಸುತ್ತಿದ್ದಾರೆ. ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ತೊಡಗಿರುವುದು ನಮ್ಮ ಕಣ್ಣು ಮುಂದೆ ಇದೆ. ಇಂತಹ ಸನ್ನಿವೇಶದಲ್ಲಿ ಅನಾಥರ ಪಾಲಿಗೆ ಆಶ್ರಯ ನೀಡಲು ವಿದ್ಯಾಗೋಕುಲ ಅನಾಥಾಶ್ರಮ ಮುಂದೆ ಬಂದಿದೆ. ಬೆಂಗಳೂರಿನ ಯಲಹಂಕದ ಸಿಂಗನಾಯಕನಹಳ್ಳಿಯಲ್ಲಿ ಅನಾಥಾಶ್ರಮವಿದ್ದು 25ಕ್ಕೂ ಹೆಚ್ಚು ದಿಕ್ಕಿಲ್ಲದ ಮಕ್ಕಳು ಊಟ, ವಸತಿ ಸೌಲಭ್ಯದೊಂದಿಗೆ ಶಿಕ್ಷಣ ಪಡೆಯುತ್ತಿದ್ದಾರೆ. ವಿದ್ಯಾಗೋಕುಲ ಟ್ರಸ್ಟ್ ಅಧ್ಯಕ್ಷೆ ರೂಪಾ ಗುರುಪ್ರಸಾದ್ ಮಾತನಾಡಿ, 1 ವರ್ಷದ ಹಿಂದೆಯೇ ಯಲಹಂಕದಲ್ಲಿ ಅನಾಥಾಶ್ರಮ ಅಸ್ತಿತ್ವಕ್ಕೆ ಬರಬೇಕಾಗಿತ್ತು. ಆದರೆ ಬಾಡಿಗೆ ಖರ್ಚು ವೆಚ್ಚಗಳನ್ನು ಗಮನದಲ್ಲಿಟ್ಟುಕೊಂಡು ಸಿಂಗನಾಯಕನಹಳ್ಳಿಯಲ್ಲಿ ಪ್ರಾರಂಭ ಆಗಿದೆ. ಸದ್ಯ ಆಶ್ರಮದಲ್ಲಿ 25 ಮಕ್ಕಳು ಆಶ್ರಯ ಪಡೆದಿದ್ದಾರೆ. 8 ಜನ ಹೆಣ್ಣು ಮಕ್ಕಳಿರುವ ವಿದ್ಯಾಗೋಕುಲ ಎಲ್ಲ ಮಕ್ಕಳಿಗೆ ಸ್ಥಳೀಯ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸದ ಸೌಲಭ್ಯ ಕಲ್ಪಿಸಿಕೊಟ್ಟಿದೆ. ರಾಜ್ಯದ ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳಿಂದ ಅನಾಥ ಮತ್ತು ದಿಕ್ಕಿಲ್ಲದ ಮಕ್ಕಳು ಇಲ್ಲಿ ಸೇರ್ಪಡೆಯಾಗಿದ್ದಾರೆ. ರಾಜ್ಯವಷ್ಟೇ ಅಲ್ಲದೆ ದೇಶದ ಈಶಾನ್ಯ ಭಾಗದ ಮೇಘಾಲಯ, ಮಣಿಪುರದ 8 ಬಡ ಮಕ್ಕಳು ಇಲ್ಲಿದ್ದಾರೆ. ಗ್ರಾಮೀಣ ಮತ್ತು ಬಡ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ನಾವು ಗಳಿಸಿದ್ದ ಹಣದಲ್ಲಿ ಸ್ವಲ್ಪ ಭಾಗವನ್ನು ಸಮಾಜ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲು ನಾವು ಮುನಿ ವೆಂಕಟಪ್ಪರವರ ಸಹಕಾರದಿಂದ ಸಂಸ್ಥೆ ಪ್ರಾರಂಭ ಮಾಡಿದ್ದೇವೆ. ಇದಕ್ಕೆ ಎಲ್ಲರ ಸಹಕಾರ ಬೇಕು ಎಂದು ಮನವಿ ಮಾಡಿದರು. ಎಲ್ರಿಗೂ ನಮಸ್ಕಾರ. ನಾವು ಈ ವಿದ್ಯಾಗೋಕುಲ ಸಂಸ್ಥೆಯನ್ನು ಪ್ರಾರಂಭಿಸಿದ ಮುಖ್ಯ ಉದ್ದೇಶ, ನಾವು ಮೂಲತಃ ಹಳ್ಳಿಯಿಂದ ಬಂದವರಾಗಿದ್ದು ತುಂಬ ಅತಿ ಬಡತನದಲ್ಲಿ ಬಂದಿರೋದ್ರಿಂದ ವಿದ್ಯಾ ಕಲಿಯಲಿಕ್ಕೆ 7ರಿಂದ 8 ಕಿಲೋಮೀಟರ್ ನಡೆದುಕೊಂಡು ಹೋಗಿ ವಿದ್ಯಾಭ್ಯಾಸ ಮಾಡಿದ್ದು. ನಮ್ಮ ಹಳ್ಳಿಯಲ್ಲಿ ತುಂಬ ಮಕ್ಕಳಿಗೆ ಎಜುಕೇಷನ್ ವಂಚಿತರಾಗಿದ್ದು ತುಂಬ ಬಡತನದಲ್ಲಿ ಇದ್ದರು ನಮ್ಮ ಸಹಪಾಠಿಗಳೆಲ್ಲ. ಅದರಿಂದ ತುಂಬ ಜನ ಸ್ಕೂಲ್ಗೆ ಹೋಗ್ತಾನೆ ಇರಲಿಲ್ಲ. ಆದರೆ ನಾವೀಗ ಅದೇ ಉದ್ದೇಶ ಇತ್ತು. ಚಿಕ್ಕವಳಾಗಿದ್ದ ಸ್ವಲ್ಪ ದೊಡ್ಡವಳಾದ್ಮೇಲೆ ಏನಾದರೂ ಒಂದು ಸಮಾಜ ಸೇವೆ ಮಾಡೋ ಉದ್ದೇಶ ಇತ್ತು. ಈಗ ಸಮಾಜದಲ್ಲಿನ ಅತಿ ಬಡವ ಆಶ್ರಯ ವಂಚಿತ, ತಂದೆ ತಾಯಿ ಇಲ್ಲದ ಚಿಂದ್ಯ ಯಾವುದೇ ಮಗುವಾಗಿದ್ದರೂ ಎಜುಕೇಷನ್ ವಂಚಿತವಾಗಬಾರ್ದು ಅನ್ನೋ ಉದ್ದೇಶದಿಂದ ಈ ವಿದ್ಯಾಗೋಕುಲ ಸಂಸ್ಥೆಯನ್ನು ನಾವು ಪ್ರಾರಂಭಿಸಿದ್ದು. ಪ್ರತಿಯೊಂದು ಮಗುವಿಗೂ ನಮ್ಮ ಸಂಸ್ಥೆಯಲ್ಲಿ ಊಟ, ವಸತಿ ಜೊತೆಗೆ ವಿದ್ಯಾಭ್ಯಾಸವನ್ನು ಒದಗಿಸುತ್ತಿದ್ದೇವೆ. ಟ್ರಸ್ಟ್ ಮುಖ್ಯ ಕಾರ್ಯದರ್ಶಿ ಗುರುಪ್ರಸಾದ್ ಮಾತನಾಡಿ, ಟ್ರಸ್ಟ್ ಆರಂಭವಾಗಿದೆ. ಅನಾಥ ಮಕ್ಕಳಿಗೆ ಊಟ, ವಸತಿ ಜೊತೆಗೆ ಶಿಕ್ಷಣ ನೀಡಲಾಗುತ್ತಿದೆ. ಇದಕ್ಕೆ ಸಾರ್ವಜನಿಕರ ನೆರವು ಅಗತ್ಯವಾಗಿದೆ. ದಾನಿಗಳು ಉದಾರವಾಗಿ ದಾನ ಮಾಡಬೇಕು. ಇಂತಹ ದಿಕ್ಕಿಲ್ಲದ ಮಕ್ಕಳಿಗೆ ದಿಕ್ಕು ತೋರಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕ ಎಸ್ ವಿಶ್ವನಾಥ್, ಸಾಹಿತಿ ಎಚ್.ಎಸ್. ವೆಂಕಟೇಶ್ ಮೂರ್ತಿ, ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪಾರ್ವತಮ್ಮ, ಸುರೇಶ್ ಬಾಬು ಹಾಜರಿದ್ದರು. ಸುರಭಿ ನ್ಯೂಸ್, ಬೆಂಗಳೂರು.